ಹಾಯ್ ಗಾಯ್ಸ್, ನಾವು ಇವತ್ತು ನೋಡೋದು ಫ್ಲೋರ್ ಪ್ಲ್ಯಾನ್ ನೋಡ್ತಾ ಇದ್ದೀವಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಅದಕ್ಕೆ ಮುಂದೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೇಸಿಕ್ ಕಮೆಂಟ್ ಸೆಟ್ ಮಾಡ್ಕೊಳ್ಳಿ. ಇವತ್ತು ನಾವು ಪ್ಲಾಟ್ ಮಾಡೋದು ಏರಿಯಾ ಬಂದು ಪ್ಲಾಟೆಡ್ ಏರಿಯಾ ಸೈಜ್ ಬಿಲ್ಟಪ್ ಏರಿಯಾ ಮಾತ್ರ 20 feet. 20 feet, 30 feet, 20 feet, 30. ನೀವು ಈ ಥರನೂ ಡ್ರಾ ಮಾಡ್ಕೊಬೋದು. ಇಲ್ಲಾಂದರೆ ಸರ್ಕಲ್ ಕಮೆಂಟ್ನ ಚೂಸ್ ಮಾಡಿ ಡ್ರ್ಯಾಗ್ ಮಾಡಿ ನೋಡಿ. ಫಸ್ಟ್ ಬಂದು 20 feet, 30 feet, ನಿಮಗೆ ಯಾವ ಆಪ್ಷನ್ ಈಸಿಯಾಗಿದೆಯೋ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಇವಾಗ ಆಫ್ಸೆಟ್ ಕಮೆಂಟ್ ಎಂಟರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿದೆ ನೋಡಿದ್ರ ಮೌಸ್ ಕರ್ಸರ್ ಆಫ್ಸೆಟ್, ಇದನ್ನ ಚೂಸ್ ಮಾಡಿ ನೀವು ವಾಲ್ ಥಿಕ್ನೆಸ್ ಎಷ್ಟು ಅಂತ ನೀವು ಅಜ್ಯೂಮ್ ಮಾಡ್ಕೊಳ್ಳಿ. ಇವಾಗ ನಾನು ಬ್ಲಾಕ್ ವರ್ಕ್ ಮಾಡ್ತಾ ಇರೋದು ಇದು ಕನ್ಸ್ಟ್ರಕ್ಷನ್, ಅದಕ್ಕೋಸ್ಕರ 6 inches ಎಂಟರ್ ಮಾಡಿ ಚೂಸ್ ಮಾಡ್ಕೊಳ್ತೀನಿ. ಇವಾಗ ಎಸ್ಕೇಪ್ ಕೊಟ್ಟು ಈ ಲೈನ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ ಎಂಟರ್ ಮಾಡ್ಕೊಳ್ಳಿ. ಇದು ಗ್ರೂಪಲ್ಲಿದೆ. ಇವಾಗ ನೋಡಿ 4 ಕಾರ್ನರು ಸೆಲೆಕ್ಟ್ ಆಗಿದೆ. ಇವಾಗ ನನಗೆ ಈ ಪರ್ಟಿಕ್ಯುಲರ್ ಲೈನ್ ಮಾತ್ರ ನನಗೆ ಚೂಸ್ ಆಗಬೇಕು. ಸೊ ಎಕ್ಸ್ ಎಂಟರ್ ಮಾಡ್ತೀನಿ. ಇವಾಗ ನೋಡಿ ಲೈನ್ನ ಕ್ಲಿಕ್ ಮಾಡ್ತೀನಿ. ಎಲ್ಲ ಸಪ್ರೇಟ್ ಆಗಿದೆ, ಇಂಡಿವಿಜುವಲ್ ಆಯಿತು. ಇವಾಗ ಲೈನೆಲ್ಲ ಆಫ್ಸೆಟ್ ಎಂಟರ್ 6 4 feet ಎಂಟರ್, ಈ ಲೈನ್ 4 inch ಎಂಟರ್. ಈ ಲೈನ್ನ ನೀವು ಟ್ರಿಮ್ ಮಾಡ್ಕೊಳ್ಳಿ, ಇಂಟರ್ಸೆಕ್ಷನ್ ಆಗಿರೋದು. TR ಡಬಲ್ ಎಂಟರ್, TR ಡಬಲ್ ಎಂಟರ್. ಎಸ್ಕೇಪ್ ಕೊಟ್ಟು ಈ ಲೈನ್ನ ಡಿಲೀಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿ. ಇವಾಗ ಲೈನ್ ಕಮೆಂಟ್ ಚೂಸ್ ಮಾಡಿ, ಆರ್ತ್ ಆನ್ ಮಾಡ್ಕೊಳ್ಳಿ. ಇಲ್ಲಿಂದ 3 6 inch ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಈ ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ಆಫ್ಸೆಟ್ ಕಮೆಂಟ್ 3 feet 6 inch ಎಂಟರ್. ಲೈನ್ ಕಮೆಂಟ್ ಚೂಸ್ ಮಾಡ್ಕೊಳ್ಳಿ. ಡೈಮೆನ್ಷನ್ ಇದೆಯಲ್ಲ ಅದರಲ್ಲಿ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ.
ಲೈನ್ ಕಮೆಂಟ್ ಚೂಸ್ ಮಾಡ್ಕೊಳ್ಳಿ. ಇವಾಗ WCಗೆ ಎಂಟ್ರೆನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಆಫ್ಸೆಟ್ ಕಮೆಂಟ್ ಕೊಟ್ಟು 2 feet 6 inches. ಇವಾಗ ಈ ಡೋರ್ ಎಂಟ್ರೆನ್ಸ್ನ ಟ್ರಿಮ್ ಮಾಡ್ಕೊಳ್ಳೋಣ. WCಗೆ ವೆಂಟಿಲೇಷನ್ ಮಾಡಬೇಕು. ಇವಾಗ ಇಲ್ಲಿರೋ ವೆಂಟಿಲೇಷನ್ದು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಮೂವ್ ಕಮೆಂಟ್ ಕೊಟ್ಟು ಆಬ್ಜೆಕ್ಟ್ನ ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಬ್ಜೆಕ್ಟ್ನ ಮೂವ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ಡಿಸೈನ್ ಸೆಂಟರ್ಗೆ ಹೋಗೋಣ. ಅದಕ್ಕೆ ಮುಂದೆ ನಾವು ವಿಂಡೋಸ್ ಫಿಕ್ಸ್ ಮಾಡೋಣ. ಬನ್ನಿ. ಪಾಲಿಲೈನ್ ಆಪ್ಷನ್ ಚೂಸ್ ಮಾಡಿಕೊಂಡು ವಾಲ್ ಥಿಕ್ನೆಸ್ 6 inch 3 feet 5 inch 6 inch ಎಂಟರ್ ಕೊಟ್ಟು again 6 inch ಲೈನ್ ಇಂಟರ್ಸೆಕ್ಟ್ ಮಾಡ್ಕೊಳ್ಳಿ. ಇವಾಗ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ X ಎಂಟರ್ ಮಾಡ್ಕೊಳ್ಳಿ. ಈ ಆಬ್ಜೆಕ್ಟ್ ಇಂಡಿವಿಜುವಲ್ ಆಗಬೇಕು, ಸಪ್ರೇಟ್ ಆಗಬೇಕು. ಇವಾಗ ಆಫ್ಸೆಟ್ ಕಮೆಂಟ್ ಕೊಟ್ಟು 2.2 inches ಎಂಟರ್. ಅರ್ಥ ಆಫ್ ಮಾಡ್ಕೊಳ್ಳಿ. ಲೈನ್ ಡಿಲೀಟ್ ಮಾಡಿಬಿಡಿ, ಆಬ್ಜೆಕ್ಟ್ ಟ್ರಿಮ್ ಆಗದೇ ಇರೋದಲ್ಲ. ಎಂಟರ್ ಮಾಡ್ಕೊಳ್ಳಿ. ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಇವಾಗ ಕ್ಲಿಕ್ ಮಾಡಿ ನೋಡಿ, ಒಂದೇ ಆಬ್ಜೆಕ್ಟ್ ಆಗಿರುತ್ತೆ. ನೀವು ಈ ಆಬ್ಜೆಕ್ಟ್ನ ನೀವು ಕಂಟ್ರೋಲ್ ಟು ಪ್ರೆಸ್ ಮಾಡಿಕೊಂಡು ನ್ಯೂ ಫೋಲ್ಡರ್ ಮಾಡ್ಕೊಳ್ಳಿ. ಸಾರಿ ಗೈಸ್, ಕಂಟ್ರೋಲ್ C ಪ್ರೆಸ್ ಮಾಡ್ಕೊಳ್ಳಿ. ಕಂಟ್ರೋಲ್ 3. ಇವಾಗ ಇಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ನೋಡಿ, ಇಲ್ಲಿ ನ್ಯೂ ಟೆಂಪ್ಲೇಟ್ ಅಂತ ಬರುತ್ತೆ ನೋಡಿ, ಟೆಂಪ್ಲೇಟ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನಲ್ಲಿ ನೀವು ವಿಂಡೋ
ಅಂತ ಚೂಸ್ ಮಾಡಿ ಎಂಟರ್ ಮಾಡ್ಕೊಳ್ಳಿ. ಇವಾಗ ಈ ಆಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ಕೊಂಬನ್ನಿ. ಗೈಸ್ ಇವಾಗ ವಿಂಡೋ ಆಬ್ಜೆಕ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಕಮೆಂಟಲ್ಲಿ ಎಂಟರ್ ಅಂತ ಕೊಡಿ. ಎಂಟರ್ ಅಂತ ಕೊಟ್ಬಿಟ್ಟು ನಿಮಗೆ ಇದು ವಿಂಡೋ ಅಂದರೆ ವಿಂಡೋ ಡೋರ್ ನಿಮಗೆ ನೀವು ಯಾವ್ದು ಮಾಡಿರ್ತೀರೋ ಆ ನೇಮ್ ಕೊಟ್ಟು ಸೇವ್ ಮಾಡ್ಕೊಳ್ಳಿ. ವಿಂಡೋ 1 ಅಂತ ಕೊಟ್ಟು ಇಲ್ಲಿ ನೀವು XY ನೀವು ಆಕ್ಸಿಸ್ ಕೊಟ್ಕೊಬೋದು, ಇಲ್ಲಾಂದರೆ ಸ್ಪೆಸಿಫಿಕ್ ಆನ್ ಸ್ಕ್ರೀನ್ ನೀವು ಯಾವ ಸೈಜ್ಗೆ ಸ್ಕ್ರೀನ್ಗೆ ಫಿಕ್ಸ್ ಆಗಬೇಕಂತ ಮಾಡ್ತೀರೋ ಆ ಸೈಜ್ಗೆ ಇದು ಫಿಕ್ಸ್ ಆಗುತ್ತೆ. ನಾನು ಈ ಆಪ್ಷನ್ನ ಚೂಸ್ ಮಾಡ್ಕೊಳ್ತೀನಿ. ಸ್ಪೆಸಿಫಿಕ್ ಆನ್ ಸ್ಕ್ರೀನು, ಸ್ಕೇಲು ಅಷ್ಟೇ, ಇಂಟರ್ಸೆಕ್ಷನ್ ಪಾಯಿಂಟು ಅಷ್ಟೇ, ರೊಟೇಷನ್ ಅಷ್ಟೇ ಕೊಟ್ಟು ಯೂನಿಟ್ಸಲ್ಲಿ ನೀವು ಸೆಂಟಿಮೀಟರ್ ಮಾಡಿದ್ರೆ ಇಲ್ಲಿ ಸೆಂಟಿಮೀಟರ್ ಅಂತ ಯೂನಿಟಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಮೀಟರ್ ಮಾಡಿದ್ರೆ ಮೀಟರ್, ಫೀಟಲ್ಲಿ ಮಾಡಿದ್ರೆ ಫೀಟ್ ಅಂತ ಕೊಟ್ಟು ಓಕೆ ಮಾಡ್ಕೊಳ್ಳಿ. ಇವಾಗ 1:1 ರೇಷಿಯೋ ಕರೆಕ್ಟಾಗಿರುತ್ತೆ ನೋಡಿ. ಇವಾಗ ನೀವು ಈ ಇಂಟರ್ಸೆಕ್ಷನ್ ಆಪ್ಷನಲ್ಲಿ ಹೋಗಿ ನೋಡ್ಬೋದು, ನಾವು ಮಾಡಿರೋ ವಿಂಡೋ ಡಿಸ್ಪ್ಲೇ ಆಗುತ್ತೆ. ಬನ್ನಿ Ctrl 2 ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಓಪನ್ ಡ್ರಾಯಿಂಗಲ್ಲಿ ಡ್ರಾಯಿಂಗ್ 1 ಬ್ಲಾಕ್ಸ್ ನೋಡೋಣ ನೋಡಿ. ಇವಾಗ ವಿಂಡೋ ಇದೆಯಲ್ಲ, ಇಂಟರ್ಸೆಕ್ಟ್ ಕೊಡಿ, ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಆಪ್ಷನ್ ಚೂಸ್ ಮಾಡಿಕೊಂಡು ಆಫ್ ಮಾಡಿ. ಆರ್ತ್ ಆಫ್ ಮಾಡ್ಕೊಳ್ತೀನಿ. ಝೂಮ್ ಮಾಡ್ಕೊಳ್ಳಿ. ಪಾಯಿಂಟಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮಗೆ ಯಾವ ಪಾಯಿಂಟ್ ಕರೆಕ್ಟ್ ಇದೆಯೋ ಕರೆಕ್ಟ್. ಇವಾಗ ಇದನ್ನ ನೀವು ಕಾಪಿನೂ ಮಾಡ್ಬೋದು, ಇಲ್ಲಾಂದರೆ ಇಂಟರ್ಸೆಕ್ಟ್ ಮಾಡ್ಕೊಬೋದು. ಇವಾಗ ಸ್ಕೇಲನ್ನು ನಾನು ಆಫ್ ಮಾಡ್ಕೊಳ್ತೀನಿ. ಇಂಟರ್ಸೆಕ್ಷನ್ ಪಾಯಿಂಟ್ನ ಮಾತ್ರ ಆಫ್ ಮಾಡ್ಕೊಳ್ತೀನಿ. ಸ್ಕೇಲ್ ಸೇಮ್ ಕೊಡ್ತೀನಿ. ಓಪನ್ ಮಾಡಿದ್ದೀವಿ. ಇವಾಗ ಇಲ್ಲೊಂದು ವಿಂಡೋ ಮಾಡೋಣ, ಸೇಮ್ ಇದಕ್ಕೆ ಪ್ಯಾರಲಲ್ ಆಗಿ ಮಾಡೋಣ. ಫಸ್ಟ್ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು CO ಎಂಟರ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬೇಸ್ ಪಾಯಿಂಟ್ ಕೇಳ್ತಾ ಇದೆ ಕೊಟ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಆರ್ತ್ ಆಫ್ ಮಾಡಿ. ಬೇಸ್ ಪಾಯಿಂಟ್ನ ಝೂಮ್ ಮಾಡಿ ಹೀಗೆ ಅಷ್ಟೇ. F8 ಪ್ರೆಸ್ ಮಾಡ್ಕೊಳ್ಳಿ. ಆಲ್ ವೆಂಟಿಲೇಷನ್ ಇವಾಗ ನಾವು ಇಂಟರ್ಸೆಕ್ಷನ್ ಡೋರ್ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟು ನೀವು ಡಿಸೈನ್ ಸೆಂಟರ್ ಚೂಸ್ ಮಾಡ್ಕೊಳ್ಳಿ. ಡಿಸೈನ್ ಸೆಂಟರ್ನ ನೀವು
ಇಂಟರ್ ಇಂಟರ್ಸೆಟ್ ಅಂತ ಇದೆ ನೋಡಿದ್ರ, ಅದರಲ್ಲೂ ನೀವು ಹೋಗಿ ಚೂಸ್ ಮಾಡ್ಕೊಬೋದು ಡಿಸೈನ್ ಸೆಂಟರ್. ಇಲ್ಲಾಂದರೆ Ctrl+2 ಪ್ರೆಸ್ ಮಾಡಿಕೊಂಡು ಇದರಲ್ಲಿ ನೀವು ಆಲ್ರೆಡಿ ಡ್ರಾಯಿಂಗ್ ಮಾಡಿದರೆ ನಿಮ್ದು ಅದು ನೋಡ್ಸುತ್ತೆ. ಇಲ್ಲಾಂದರೆ ಆಪ್ಷನ್ ಇರುತ್ತೆ, ಆಪ್ಷನಲ್ಲಿ ಚೂಸ್ ಮಾಡ್ಕೊಬೇಕು. ನೋಡಿ, ಇವಾಗ ನೀವು ಡಿಸೈನ್ ಸೆಂಟರ್ ಟೂಲ್ನ ಓಪನ್ ಮಾಡಿದರೆ ಡಿಸೈನ್ ಸೆಂಟರ್ ಒಂದು ಡೈನಾಮಿಕ್ ಬ್ಲಾಕ್ ಅಂತ ಇರುತ್ತೆ. ನೀವು ಇದರಲ್ಲಿ ಡಿಸೈನ್ ಸೆಂಟರ್ ಚೂಸ್ ಮಾಡ್ಕೊಳ್ಳಿ. ಡಿಸೈನ್ ಸೆಂಟ್ರಲ್ಲಿ ನೋಡಿ, ಇಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಆಟೋಕ್ಯಾಡ್ಸಲ್ಲಿ ಪ್ಲಂಬಿಂಗ್, ಪ್ಲ್ಯಾಂಟಿಂಗ್ ಎಲ್ಲ ಇದೆ. ನಿಮಗೆ ಯಾವ್ದು ಬೇಕಾಗಿದೆಯೋ, ಇವಾಗ ನೀವು ಹೌಸ್ ಡಿಸೈನ್ ಚೂಸ್ ಮಾಡ್ತಾಯಿದ್ದೀರಾ, ಸೊ ಕ್ಲಿಕ್ ಮಾಡಿ ಇನ್ಸೆಟ್ ಆ್ಯಸ್ ಎ ಬ್ಲಾಕ್ ಇದೆಯಲ್ಲ ಕೊಡಿ. ಹೌಸ್ ಡಿಸೈನಲ್ಲಿ ಇನ್ಸೆಟ್ ಆಗುತ್ತೆ. ಇಲ್ಲಾಂದರೆ ಇದನ್ನು ನೀವು ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ನೋಡಿ, ಇದರಲ್ಲಿ ಡೋರ್ ಲೆಫ್ಟು, ಡೋರ್ ರೈಟು ನಿಮಗೆ ಓಪನ್ ಮಾಡೋ ಸಿಂಬಲ್ ಒಂದಿರುತ್ತೆ. ಡಬಲ್ ಸೈಡ್ ಡೋರು, ಇದರಲ್ಲಿ ನಿಮಗೆ ನೋಡಿ WCS ಇದೆ, ಸಿಂಕ್ ಇದೆ, OLC. ನಿಮಗೆ ಯಾವ್ದು ಬೇಕಾಯಿತು ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಇಲ್ಲಿ ಸ್ಪೇಸಲ್ಲಿ ಬೆಡ್ಡು, ಚೇರು, ನಿಮಗೆ ಕಂಪ್ಯೂಟರ್, ಇದೆಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಡೈಗ್ರಾಮ್ ಹಾಕೋವಾಗ ಒಂದೊಂದು ಟೈಮು ಒಂದೊಂದು ನಾವು ಕ್ರಿಯೇಟ್ ಮಾಡೋದು ಬೇಕಾಗಲಿಲ್ಲ. ಇವಾಗ ಎಕ್ಸಾಂಪಲ್ಗೆ ನಾನು ನಿಮಗೆ ಇನ್ಸೆಟಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಇನ್ಸೆಟ್ ಅಂತ ಇರುತ್ತೆ, ಇದರಲ್ಲಿ ಕೊಟ್ಟು ನೀವು ಚೂಸ್ ಮಾಡ್ಕೊಬೋದು. ನಿಮಗೆ ಯಾವ್ದು ಬೇಕಾಗಿದೆಯೋ ಅದನ್ನ ನೀವು ಚೂಸ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ಕೊಬೋದು. ಇಲ್ಲಾಂದರೆ ಇಂಟರ್ಸೆಕ್ಟ್ ಕೊಡಿ, ಕಮೆಂಟ್ ಮಾಡಿ, ಎಂಟರ್ ಮಾಡಿ. ಇವಾಗ ನಿಮಗೆ ನೋಡಿ, ನಾವು ಹೌಸ್ ಡಿಸೈನ್ ಇದು ಮಾಡೋರ ಪ್ಲೇಸ್ ಮಾಡೋರಲ್ಲ, ಇವಾಗ ಅದು ಬಂದಿದೆ. ನಾವು ಇವಾಗ ಚೂಸ್ ಮಾಡಬೇಕಾಗಿರೋದು ಅವ್ರನ್ನ ಚೂಸ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ DR1 ಚೂಸ್ ಮಾಡಿದ್ದೀನಿ. ಚೂಸ್ ಮಾಡಿ ಓಕೆ ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ಪ್ಲೇಸ್ ಮಾಡ್ಕೊಳ್ಳಿ. ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿಕೊಂಡು ಲೈನ್ನ ಡ್ರ್ಯಾಗ್ ಮಾಡಿ, ನಿಮಗೆ ಯಾವ ಬಿಡ್ತಿಗೆ ನಿಮಗೆ ಬೇಕಾಗಿದೆಯೋ ಆನ್ ಸ್ಕ್ರೀನಲ್ಲಿ ವಿಡ್ತ್ನ ಚೂಸ್ ಮಾಡಿ. ರೊಟೇಷನ್ ನಿಮಗೆ ಯಾವ ಆ್ಯಂಗಲಲ್ಲಿ ಬೇಕಾಗಿದೆಯೋ ಡೋರ್ನ ಫಿಕ್ಸ್ ಮಾಡಿಕೊಂಡು ಎಂಟರ್ ಮಾಡ್ಕೊಳ್ಳಿ ಅಷ್ಟೇ. ಇದು ತುಂಬ ಈಸಿನೇ ನಿಮಗೆ. ಇವಾಗ ನಾನು R1 ಚೂಸ್ ಮಾಡ್ಕೊಳ್ತೀನಿ. R1 ಚೂಸ್ ಮಾಡಿಕೊಂಡು WC ಇದೆಯಲ್ಲ, ಇವಾಗ ಪ್ಲೇಸ್ ಮಾಡಿಬಿಟ್ಟು ನಿಮಗೆ ಯಾವ ಜಾಗದಲ್ಲಿ ನಿಮಗೆ ಎಷ್ಟು ಸೈಜ್ ಡಿಪೆಂಡ್ ಆಗಿದೆಯೋ ಕೊಟ್ಟು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಇವಾಗ ನೋಡಿ, ನಿಮಗೆ ಡೋರ್ ಪ್ಲೇಸ್ ಆಗಿದೆ. ಇವಾಗ ಈ ಕಿಚನಲ್ಲಿ ನಾವು ಸಿಂಕ್ ಪ್ಲೇಸ್ ಮಾಡೋಣ. ಡಿಸೈನ್ ಸೆಂಟರ್ ಇನ್ಸೆಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ನಿಮಗೆ ಸಿಂಕ್ ನೋಡಿ, ಇಲ್ಲಿ ಇದೆ ಪೆಡೆಸ್ಟ್ರಿಯಲ್
ಸಿಂಕ್ ಓವಲ್. ಇವಾಗ ಇದನ್ನ ಸ್ಕ್ರೀನಲ್ಲಿ ಪ್ಲೇಸ್ ಮಾಡೋಣ. ಪ್ಲೇಸ್ ಮಾಡಿ ನಿಮಗೆ ಯಾವ ಆ್ಯಂಗಲಲ್ಲಿ ಬೇಕಾಗಿದೆಯೋ ಆ ಆ್ಯಂಗಲಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇವಾಗ ಹೋಮ್ ಕಮೆಂಟಲ್ಲಿ ಹೋಗ್ಬಿಟ್ಟು ಲೈನ್ ಚೂಸ್ ಮಾಡ್ಕೊಳ್ಳಿ, ಆರ್ಥೋ ಆಫ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇಲ್ಲಿ ಫ್ರಿಜ್ ಪ್ಲೇಸ್ ಮಾಡೋಣ. ನಿಮಗೆ ಬೇಕಾಗಿರೋದು ನೀವು ಚೂಸ್ ಮಾಡ್ಕೊಬೋದು, ಕಿಚನಲ್ಲಿ ಯಾವ್ಯಾವ ಐಟಮ್ಸ್ ಇಟ್ಕೊಬೋದು ಅಂತ. ಇವಾಗ ನಾವು WC ಕ್ಲಾಸೆಟ್ ಫಿಕ್ಸ್ ಮಾಡೋಣ ವಿತ್ ಇಂಟರ್ಸೆಕ್ಷನ್ ಆಪ್ಷನ್ ಇಲ್ಲ. ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ನಿಮಗೆ ಯಾವ ಜಾಗದಲ್ಲಿ ಬೇಕಾಗಿದೆಯೋ ಆ ಪಾಯಿಂಟ್ನ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮಗೆ ಸೈಜ್ ಯಾವ ಸೈಜ್ ಬೇಕಾಗಿದೆಯೋ, ಯಾವ ಆ್ಯಂಗಲಲ್ಲಿ ಕ್ಲಾಸೆಟ್ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ವೆಂಟಿಲೇಷನ್ಗೆ ಲೈನ್ ಡ್ರಾ ಮಾಡೋಣ. ಇವಾಗ ಆಫ್ ಸೆಟ್ ಕಮೆಂಟ್ ಯೂಸ್ ಮಾಡಿ 1.5 ಇಂಚ್ ಟೈಪ್ ಮಾಡ್ಕೊಳ್ಳಿ, ಎಂಟರ್ ಮಾಡಿ. ಇವಾಗ ನೀವು 3 ಲೈನ್ಸ್ ಡ್ರಾ ಮಾಡಿದ್ದೀರಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡಿ ಹೋಮ್ ಪೇಜ್ ಹೋಗ್ರಿ. ಹೋಮ್ ಪೇಜಲ್ಲಿ ಇಲ್ಲಿ ನೋಡಿ ಬೈ ಲೇಯರ್, ಇದರಲ್ಲಿ ನೀವು ಕಲರ್ ಚೂಸ್ ಮಾಡಿ. ಇವಾಗ ವೆಂಟಿಲೇಷನ್ ವಿಂಡೋನ ನಾವು ಸೆಲೆಕ್ಟ್ ಮಾಡಿ, ನಿಮಗೆ ಡಿಫ್ರೆನ್ಸ್ ಪ್ಲ್ಯಾನಲ್ಲಿ ಗೊತ್ತಾಗಬೇಕಂದ್ರೆ ಕಲರ್ ನೀವು ಬೇಕಂದರೆ ಚೂಸ್ ಮಾಡ್ಕೊಬೋದು. ನಿಮಗೆ ಯಾವ ಕಲರ್ ಇಷ್ಟ ಇದೆಯೋ ಅದನ್ನು ನೀವು ಚೂಸ್ ಮಾಡ್ಕೊಬೋದು. ನಾನು ಇವಾಗ ಲೈಟ್ ಬ್ಲೂ ಚೂಸ್ ಮಾಡ್ಕೊಳ್ತೀನಿ. ಚೂಸ್ ಮಾಡಿಕೊಂಡು ಇಲ್ಲಿ ನೋಡಿ ಬೈ ಲೇಯರ್ ಇದೆಯಲ್ಲ, ಹಿಡನ್ ಲೈನ್ಸ್, ಇದರಲ್ಲಿ ನಿಮಗೆ ಅದರ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನೋಡಿ ಟೈಪ್ ಲೈನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದರಲ್ಲಿ ನೀವು ಲೋಡ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನೀವು ಆಪ್ಷನ್ ಚೂಸ್ ಮಾಡಿಕೊಂಡು ನಿಮಗೆ ಯಾವ ಹಿಡನ್ ಲೈನ್ಸ್ ಇಷ್ಟ ಆಗಿದೆಯೋ, ಇಲ್ಲ ನೀವು ನಿಮ್ಮ ಡ್ರಾಯಿಂಗ್ಗೆ ಯಾವುದು ನೀವು ಯೂಸ್ ಮಾಡಬೇಕು ಅಂದ್ಕೊಳ್ತೀರೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಇವಾಗ ನೀವು ಪ್ಲ್ಯಾನಲ್ಲಿ ಟ್ರ್ಯಾಕ್ಸ್ ಏನಾದ್ರು ಬರ್ತಾಯಿದೆ ಅಂದರೆ ನೀವು ಈ ಸಿಂಬಲ್ನ ಯೂಸ್ ಮಾಡ್ಕೊಬೋದು. ಜಿಗ್ಜ್ಯಾಗ್ ಸಿಂಬಲ್ ನಿಮಗೆ ಯಾವ್ದು ಬೇಕಾಗಿದೆಯೋ ಇವಾಗ ಅದನ್ನು ಚೂಸ್ ಮಾಡ್ಕೊಬೋದು. ನಾನು ಇವಾಗ ಹಿಡನ್ ಲೈನ್ಸ್ ಚೂಸ್ ಮಾಡ್ಕೊಳ್ತೀನಿ. ಸೆಂಟರ್ ಚೂಸ್ ಮಾಡಿಕೊಂಡು ಓಕೆ ಕೊಡ್ತೀನಿ. ಇವಾಗ ನೋಡಿ ಇದರಲ್ಲಿ ನಿಮಗೆ ಲೋಡ್ ಆಗಿದೆ.
ಈ ಥರ ನೀವು ಯಾವ್ದು ಬೇಕಂದ್ರೂ ನೀವು ಚೂಸ್ ಮಾಡ್ಕೊಬೋದು. ಇವಾಗ ನೋಡಿ ನೀವು ಚೂಸ್ ಮಾಡಿರೋ ಲೈನ್ ಬಂದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೆಂಟರ್. ಇವಾಗ ನಾನು ಡ್ಯಾಶ್ ಯೂಸ್ ಮಾಡಿಕೊಂಡು ಈ 3 ಲೈನ್ನ ಸೆಲೆಕ್ಟ್ ಮಾಡಿ ನೋಡಿ, ಇವಾಗ ನಿಮಗೆ ಡಿಸ್ಪ್ಲೇ ಆಗುತ್ತೆ ಈ 10 ಲೈನ್ಸ್ ಪ್ಲ್ಯಾನಲ್ಲಿ. ಇವಾಗ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಅವನ್ನ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ ಇದನ್ನ ಚೂಸ್ ಮಾಡಿ ಅದರ್ಸ್ಗೆ ಹೋಗಿ, ಇವಾಗ ನೀವು ಚೂಸ್ ಮಾಡಿರೋ ಈ ಆಪ್ಷನ್ನ ಇದು ಮಾಡಿ ಶೋ ಡೀಟೇಲ್ಸ್ ಕೊಡಿ. ನೋಡಿ ಇಲ್ಲಿ ಸ್ಕೇಲ್ ಬಂದ್ಬಿಟ್ಟು 1 ಇದೆ. ಇದನ್ನ ನೀವು ಫಸ್ಟು ಜಾಸ್ತಿ ಮಾಡಿ ನೋಡಿ. ನೋಡಿ ಇವಾಗ ನಿಮಗೆ ದೊಡ್ಡದಾಗಿ ಅನಿಸುತ್ತೆ. ಈ ಥರ ನೀವು ಲೋಡ್ ಮಾಡ್ಕೊಬೋದು ನಿಮಗೆ ಬೇಕಾಗಿರೋದನ್ನ. ಇಲ್ಲ ನಮಗೆ ಬೇರೆ ಏನಾದ್ರು ಬೇಕಂದರೆ ಈ ಲೈನ್ನ ಚೂಸ್ ಮಾಡಿ ಆಪ್ಷನ್ ಇಲ್ಲಿ ನೋಡ್ಕೊಳ್ಳಿ. ಇವಾಗ ನೋಡಿ ನಿಮಗೆ ಅವನ ಚಿಕ್ಕದಾಗಿ ಅನಿಸುತ್ತೆ ಇದು. ಸೊ ನಾನು ಸೆಂಟರ್ ಲೈನ್ ಚೂಸ್ ಮಾಡ್ಕೊಳ್ತೀನಿ. Okay, thank you guys for watching the video.